ಕಳೆದ ಒಂದು ತರಗತಿಯಲ್ಲಿ ಮನುಷ್ಯನ ವಿಕಾಸದ ಕುರಿತಾಗಿ ಚರ್ಚೆ ಮಾಡಿದ್ದೆ. ಈ ಒಂದು ತರಗತಿಯಲ್ಲಿ ಮನುಷ್ಯನ ಭೌತಿಕ ಬೆಳವಣಿಗೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇದು ಖಂಡಿತವಾಗಲೂ ನಿಮಗೆ HSTR, GPSTR, ಅಸಿಸ್ಟೆಂಟ್ ಪ್ರೊಫೆಸರ್, PUCA ಲೆಕ್ಚರ್ ಮತ್ತು ಇತರೆ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾದಂಥ ಒಂದು ಮಾಹಿತಿ. ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮೊಂದಿಗೆ ಒಂದಿಷ್ಟು ಹಂಚಿಕೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಮೊದಲ ಬಾರಿಗೆ ಯಾರು ಹಿಸ್ಟ್ರಿ ವಿತ್ ಶಂಕರ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೇರವಾಗಿ ವಿಷಯಕ್ಕೆ ಹೋಗೋಣ. ಇಲ್ಲಿ ಮುಖ್ಯವಾಗಿ ಮಾನವ ಭೌತಿಕ ಬೆಳವಣಿಗೆಯ ಹಂತಗಳು ಅಂತ ಬಂದಾಗ ಈ ಒಂದು ಮಾನವನ ಭೌತಿಕ ಬೆಳವಣಿಗೆ ಹಂತ ಹೇಗೆ ನಡೀತು, ಎಲ್ಲಿ ನಡೀತು ಅನ್ನೋದು ಅತ್ಯಂತ ಕುತೂಹಲಕರವಾದಂಥ ಐತಿಹಾಸಿಕ ವಿಷಯ. ಇದು ಜರ್ಮನಿಯ ನಿಯಾಂದರ್ತಲ್ ಕಣಿವೆಯಲ್ಲಿ ದೊರೆತ ಸುಣ್ಣದ ಕಲ್ಲಿನ ಕವಚದಲ್ಲಿ ಉದುಗಿ ಹೋಗಿದ್ದಂಥ ಮಾನವನ ತಲೆಬುರುಡಿ, ಏನು ಮಾನವನ ಒಂದು ತಲೆಬುರುಡೆ ಇದೆಯೋ ಇದು ಜರ್ಮನಿಯ ನಿಯಾಂದರ್ತಲ್ ಅನ್ನುವಂಥ ಕಣಿವೆಯಲ್ಲಿ ಅಲ್ಲಿರ್ತಕ್ಕಂಥ ಕಲ್ಲು ಗಣಿಯ ಕಾರ್ಮಿಕರಿಗೆ ದೊರಕ್ತದೆ. ಆ್ಯಕ್ಚುಲಿ ಕತೆ ಇಲ್ಲಿಂದ ಶುರುವಾಗ್ತದೆ. ಆ ತಲೆಯ ಬುರುಡೆಯ ಬಗ್ಗೆ ಕುತೂಹಲ ಭರಿತರಾದಂಥ ಅಲ್ಲಿಯ ಕಾರ್ಮಿಕರು ಅದನ್ನೇನು ಮಾಡಬೇಕಂತ ಅವರಿಗೆ ತಿಳಿಯೋದಿಲ್ಲ. ಏನಿದೊಂದು ವಿಚಿತ್ರವಾಗಿದೆಯಲ್ಲ ತಲೆ ಬುರುಡೆ ಅಂತ ಅಂದ್ಕೊಂಡು ಅದನ್ನು ತಗೊಂಡೋಗಿ ಅವರು ಅಲ್ಲೇ ಇರತಕ್ಕಂಥ ಶಾಲಾ ಉಪಾಧ್ಯಾಯ ಕಾರ್ಲ್ ಪುಹಾರ್ಟ್ ಅನ್ನುವಂಥ ವ್ಯಕ್ತಿಗೆ ಇದನ್ನು ತೆಗೆದುಕೊಂಡು ಹೋಗ್ತಾರೆ. ಕಾರ್ಲ್ ಪುಹಾರ್ಟ್ ಅನ್ನುವಂಥ ಒಬ್ಬ ಶಾಲಾ ಉಪಾಧ್ಯಾಯನಿಗೆ ಈ ಒಂದು ತಲೆಬುರುಡೆಯನ್ನು ಕುತೂಹಲಭರಿತವಾದಂಥ ಕಾರ್ಮಿಕರು ಕೊಡ್ತಾರೆ. ಆ ಪಳವಳಿಕೆಯ ಇತ್ತೀಚಿನ ಮಾನವಂತಂತೂ ಅಲ್ಲ ಎಂಬ ನಿರ್ಣಯಕ್ಕೆ ಬಂದಂಥ ಅಧ್ಯಾಪಕ ಅದನ್ನು ಸುರಕ್ಷಿತವಾಗಿ ಬಾನ್ಸ್ ವಿಶ್ವವಿದ್ಯಾಲಯದ ದೇಹ ರಚನಾಶಾಸ್ತ್ರ ಪ್ರಾಧ್ಯಾಪಕ ಸ್ಕಾಪಾ ಸೆನ್ ಅನ್ನುವಂಥ ವ್ಯಕ್ತಿಗೆ 1856 ಆಗಸ್ಟ್ನಲ್ಲಿ ಕಳಿಸ್ಕೊಡ್ತಾನೆ. ಯಾರು? ಈ ಕಾರ್ಲ್ ಪುಹಾರ್ಟ್ ಅನ್ನುವಂಥ ಒಬ್ಬ ಉಪಾಧ್ಯಾಯ ಈ ಒಂದು ಪಳವಳಿಕೆಯನ್ನು ನೋಡಿ ಇದು ಖಂಡಿತವಾಗಲೂ ಕೂಡ ಇತ್ತೀಚಿನ ಮಾನವೊಂದಲ್ಲ, ಇದು ಯಾವುದೋ ಕಾಲ ಮಾನವೊಂದು, ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಬೇಕಂತ ಹೇಳಿ ಬಾನ್ಸ್ ವಿಶ್ವವಿದ್ಯಾಲಯದ ದೇಹ ರಚನಾಶಾಸ್ತ್ರ ಪ್ರಾಧ್ಯಾಪಕರಾದಂಥ ಸ್ಕಾಪಾ ಸೇನ್ ಅನ್ನುವಂಥ ಒಬ್ಬ ಪ್ರಾಧ್ಯಾಪಕನಿಗೆ 1856 ಆಗಸ್ಟ್ನಲ್ಲಿ ಇದನ್ನು ಕಳಿಸ್ಕೊಡ್ತಾನೆ. ಒಂದು ವರ್ಷದ ಅಧ್ಯಯನವನ್ನು ಮಾಡಿದಂಥ ವ್ಯಕ್ತಿ ಒಂದು ಲೇಖನವನ್ನು ಪ್ರಕಟಿಸ್ತಾನೆ. ಈ ಒಂದು ತಲೆಬುರುಡೆಯ ಮೇಲೆ ಈಗಾಗಲೇ ಪೂರ್ಣ ಅಳಿದು ಹೋಗಿರುವ ಮಾನವನದ್ದೆಂದು ಬಹಿರಂಗಪಡಿಸುವಂಥ ವಿಚಾರವನ್ನು ಈ ಒಂದು ಲೇಖನದಲ್ಲಿ ಆತ ಬರಿತಾನೆ. ಆದರೆ ಭಾಳ ಜನ ಇದನ್ನು ಒಪ್ಕೊಳ್ಳೋದಿಲ್ಲ. ಭಾಳ ಜನ ವಿದ್ವಾಂಸರು ಇದ್ರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಆಗ ಆತ ಇದರ ಗಮನ ಸೆಳೆಯುವಂಥ ಅಂಶಗಳನ್ನು ಪ್ರಚುರಪಡಿಸ್ತಾನೆ. ಅದರಲ್ಲಿ ಮುಖ್ಯವಾಗಿ ತಲೆಬುರುಡೆಗಳಲ್ಲಿ ಕಂಡು ಬಂದಂಥ 4 ಬಗೆಯ ವ್ಯತ್ಯಾಸಗಳನ್ನು ಆತ ಇಲ್ಲಿ ಪ್ರಚುರಪಡಿಸುವಂಥ ಕೆಲಸವನ್ನು ಮಾಡ್ತಾನೆ. ಅಂದರೆ ಮಾನವನ ಭೌತಿಕ ಬೆಳವಣಿಗೆ ಅನ್ನುವಂಥದ್ದು ಹಲವಾರು ಹಂತಗಳಲ್ಲಿ ಆಗಿರುವಂಥದ್ದು ಅಂತ. ಅಂದರೆ ಒಂದೇ ಸಾರಿಗೆ ಮನುಷ್ಯ ಅನ್ನುವಂಥವನು ವಿಕಾಸ ಹೊಂದಿ ಒಂದೇ ಸಾರಿಗೆ ಹೋಮೋಸೆಫಿಯಸ್ ಆಗಿ ಬದಲಾಗಿದ್ದಲ್ಲ, ಆತ ಈ ಒಂದು ಬ್ರಹ್ಮಾಂಡದಲ್ಲಿ ನಡೀತಕ್ಕಂಥ ನೈಸರ್ಗಿಕ ಕ್ರಿಯೆಯಲ್ಲಿ ಹಂತವಾಗಿ ಆತ ಬದಲಾವಣೆಯನ್ನು ಹೊಂದಿದಂಥ ವ್ಯಕ್ತಿ ಅನ್ನುವುದನ್ನು ಆತ ಸ್ಪಷ್ಟಪಡಿಸ್ತಾನೆ. ಮುಖ್ಯವಾಗಿ ಆತ ಇಲ್ಲಿ 4 ಅಂಶ ಏನು ಗಮನಿಸ್ತಾನಪ್ಪ ಅಂದರೆ, ಮೊದಲೇದ್ದು ಆರ್ಡಿಪಿಥೆಕಸ್ ಅಂತ ಸುಮಾರು 5 ರಿಂದ 6 ಮಿಲಿಯನ್ ವರ್ಷಗಳ ಮಧ್ಯದಲ್ಲಿ ಇದ್ದಂಥ ಒಂದು ಮನುಷ್ಯನ ಮೂಲ ಗುಂಪು. ಇವನು ಎ ಗುಂಪಿಗೆ ಸೇರುವಂಥ ಮಾನವ. ಯಾರು? ಆರ್ಡಿಪಿಥೆಕಸ್ ಅನ್ನುವಂಥವನು ಎ ಗುಂಪಿಗೆ ಸೇರ್ತಕ್ಕಂಥ ಒಬ್ಬ ಆದಿಮಾನವ ಅಂತ. ಅಂದರೆ ಪೂರ್ಣ ಪ್ರಮಾಣದ ಬೆಳವಣಿಗೆಯ ಮಾನವನಾಗಿರದೆ ವಾನರ ಅಥವಾ ಕಪಿ ಮಾನವನಂತಿರುವಂಥವನು ಅಂತ. ಇನ್ನೂ ಮನುಷ್ಯನಾಗಿ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿರೋದಿಲ್ಲ, ಕಪಿ ಥರ ಇರತಕ್ಕಂಥವನು ಅಂತ. ಇವನು ಸಸ್ತನಿ ವರ್ಗದ ಪ್ರಾಣಿಗಳ ಗುಂಪಿಗೆ ಸೇರಿದವನಾಗಿರ್ತಾನೆ. ಮೈ ತುಂಬ ಕೂದಲನ್ನು ಹೊಂದಿದಂಥವನು. ಈ ಕಪಿ ಮಾನವ ದೇಹ ರಚನೆಯಲ್ಲಿ ಇತರ ಮಾನವರಿಗಿಂತ ಭಿನ್ನ ಅಂಗಾಂಶಗಳನ್ನು ಹೊಂದಿದ್ದ. ಅಂದರೆ ಸರಳವಾಗಿ ಹೇಳೋದಾದರೆ ಇವನು ಸಸ್ತನಿ ಪ್ರಾಣಿ ಹಾಗೂ ಮಾನವನ ಅಂಗಾಂಶಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಅಂತ. ಈ ಗುಂಪಿಗೆ ಸೇರಿದ ಕಪಿ ಮಾನವ ಮರಗಳು ಹಾಗೂ ಭೂಮಿಯ ಮೇಲೂ ಕೂಡ ಜೀವಿಸಬಲ್ಲವನಾಗಿದ್ದ.
ಇವನ ಕಾಲ ಸುಮಾರು 63ರಿಂದ 65 ಲಕ್ಷ ವರ್ಷಗಳ ಹಿಂದೆ ಇದ್ದ ಅಂತ ಒಂದು ನಿರ್ಣಯಕ್ಕೆ ಬರಲಾಗಿದೆ. ಈ ಕಪಿಮಾನವ ಸಸ್ಯಾಹಾರಿ. ಆರಂಭದಲ್ಲಿ ಭೂಮಿಯ ಮೇಲ್ಮಟ್ಟದಿಂದ ಆಗಸದ ನಡುವೆ ಗಿಡಮರಗಳಲ್ಲಿ ಈತ ದೊರೆಯಬಹುದಂಥ ಹಣ್ಣು, ಕಾಯಿ, ಬೀಜ, ಚಿಗುರು ಅಥವಾ ಕುಡಿ ಅವನ ಆಹಾರದ ಭಾಗವಾಗಿತ್ತು. ಮುಖ್ಯವಾಗಿ ಈತ ಬಲಶಾಲಿ ವನ್ಯ ಮೃಗಗಳಿಂದ ರಕ್ಷಣೆ ಪಡೆಯಲು ಮರಗಳನ್ನೇ ಈತ ಆಶ್ರಯವನ್ನು ಮಾಡಿಕೊಂಡಿದ್ದ. 4 ಕಾಲುಗಳನ್ನೇ ಅವಲಂಬಿಸಿದ್ದ. ಒಂದು ಮರದಿಂದ ಮತ್ತೊಂದು ಮರಕ್ಕೆ ನೆಗೆದು ಹೋಗಬೇಕಾದ ಅನಿವಾರ್ಯತೆ ಈತಗಿತ್ತು. ಜೊತೆಗೆ ಅವು ವಸ್ತುಗಳ ಅಥವಾ ವಿಷಯಗಳ ಗ್ರಹಿಕೆ ಸಾಮರ್ಥ್ಯವುಳ್ಳ ಬಾಲವನ್ನು ಹೊಂದಿದ್ದ ಗುಂಪಿಗೆ ಸೇರಿದ್ದ. ಈತನ ಮೆದುಳು ಚಿಕ್ಕದಾಗಿತ್ತು, ಹಲ್ಲುಗಳು ಅಗಲವಾಗಿದ್ದವು, ದವಡೆ ತೂಕವಾಗಿತ್ತು. ಇದು ಈ ಒಂದು ಆರ್ಡಿಪಿಥೆಕಸ್ ಮಾನವನ ಒಂದು ಲಕ್ಷಣ ಅಂತ ನೋಡ್ತೀವಿ. ಇನ್ನು ಎರಡನೇ ಲಕ್ಷಣ ಯಾವುದಪ್ಪ ಅಂದರೆ ಆಸ್ಟ್ರಲೋಪಿಥೆಕಸ್ ಅಂತ. ಸುಮಾರು 4ರಿಂದ 8 ಮಿಲಿಯನ್ ವರ್ಷದ ಮಧ್ಯೆ ಬದುಕಿದ್ದಂಥ ಒಬ್ಬ ಮನುಷ್ಯ. ಈತ ಎರಡನೇ ಗುಂಪಿಗೆ ಸೇರಿದಂಥ ಒಬ್ಬ ಮಾನವನಾಗಿದ್ದ ಅಂತ. ಇಲ್ಲಿ ಆಸ್ಟ್ರೋಲೋ ಎಂದರೆ ದಕ್ಷಿಣ ಅಂತ ಅರ್ಥ, ಮತ್ತೇನೂ ಅಲ್ಲ. ಆಸ್ಟ್ರೋಲೋ ಎಂದರೆ ದಕ್ಷಿಣ ಅಂತ ಅರ್ಥ. ಗ್ರೀಕ್ ಪದ ಪಿಥೋಕೋಸ್ ಎಂದರೆ ಕಪಿ ಅಂತ ಅರ್ಥ. ಬಾಲವಿಲ್ಲದ ಚಿಂಪಾಂಜಿ ಕಪಿ ಮಾನವನ ಬಹುತೇಕ ಲಕ್ಷಣಗಳಲ್ಲಿ ಒಂದಾಗಿತ್ತು ಅಂತ. ಈತನಿಗೆ ಸಣ್ಣ ಮೆದುಳು ಕೂಡ ಇತ್ತು ಅನ್ನೋದನ್ನು ಗಮನಿಸ್ಬೋದು. ಈ ಆಸ್ಟ್ರಲೋಪಿಥೆಕಸ್ ಮಾನವ ಜುಲೈ 17, 1959ರಂದು ಈ ಒಂದು ಮಾನವನ ಒಂದು ಮೂಲವನ್ನು ಸಂಶೋಧನೆ ಮಾಡಲಾಗ್ತದೆ. ಮುಖ್ಯವಾಗಿ ಪೂರ್ವ ಆಫ್ರಿಕಾದ ಟಾಂಜಾನಿಯಾದ ಉತ್ತರದಲ್ಲಿರುವ ಓಲ್ಡ್ ವಿಜಾರ್ಜ್, ಪೂರ್ವ ಆಫ್ರಿಕಾದ ಟಾಂಜಾನಿಯಾದ ಉತ್ತರದಲ್ಲಿರುವ ಓಲ್ಡ್ ವಿಜಾರ್ಜ್ ಕಣಿವೆಯ ಆಸ್ಟ್ರಲೋಪಿಥೆಕಸ್ ಗುಂಪಿಗೆ ಸೇರಬಹುದಾದ ಮಾನವನ ಪಳಿಯುಳಿಕೆಗಳನ್ನು ಒದಗಿಸಿದಂಥ ಒಂದು ಭಾಗ. ಮುಖ್ಯವಾಗಿ 20ನೇ ಶತಮಾನದ ಆರಂಭದಲ್ಲಿ ಈ ಕಣಿವೆಯನ್ನು ಶೋಧಿಸಿದವನು ಬಣ್ಣದ ಚಿಟ್ಟೆಗಳನ್ನು ಸಂಗ್ರಹ ಮಾಡತಕ್ಕಂಥ ಒಬ್ಬ ವ್ಯಕ್ತಿ. ಆದರೂ ಅಲ್ಲಿನ ಮಾನವನ ಕುರುಗಳನ್ನು ಪತ್ತೆ ಮಾಡಿದವರು ಮೇರಿ ಮತ್ತು ಲೂಯಿಸ್ ಲೀಕೆ. ಒನ್ಸ್ ಅಗೇನ್, ಈ ಒಂದು ಆಸ್ಟ್ರಲೋಪಿಥೆಕಸ್ ಮಾನವನ ಒಂದು ಕುರುಗಳನ್ನು ಪತ್ತೆ ಮಾಡಿದಂಥ ವ್ಯಕ್ತಿಗಳು ಯಾರಪ್ಪ ಅಂದರೆ ಮೇರಿ ಮತ್ತು ಲೂಯಿಸ್ ಲೀಕೆ. ಈ ಸ್ಥಳದಲ್ಲಿ ಸುಮಾರು 40 ವರ್ಷ ಸಂಶೋಧನಾ ಕಾರ್ಯ ನಡೆಸಿದ ಇವರು 1959ರಲ್ಲಿ ಆಸ್ಟ್ರಲೋಪಿಥೆಕಸ್ ಗುಂಪಿಗೆ ಸೇರಿದ ಮಾನವನ ಹಲ್ಲುಗಳ ತಲೆಬುರುಡೆಯ ಪಳವಳಿಕೆ ಪತ್ತೆ ಹಚ್ತಾರೆ. ಹಾಗಾಗಿ ಈ ಕಣಿವೆಯ ಶೋಧದೊಡನೆ ಬಣ್ಣದ ಚಿಟ್ಟೆ ಸಂಗ್ರಹಕಾರನ ಬದಲಾಗಿ ಮೇರಿ ಮತ್ತು ಲೀಕೆ ಹೆಸರು ಗುರುತಿಸಿಕೊಂಡಿದೆ ಅಂತ ಕೂಡ ನೋಡ್ಬೋದು. ಇಲ್ಲಿ ಮುಖ್ಯವಾಗಿ ಒಮಿನಿಡ್ ಮಾನವ ಒಂದು ಪಂಗಡವನ್ನು ನೋಡ್ಬೋದು. ಪ್ರಾಣಿಗಳಲ್ಲಿ ಅತ್ಯುನ್ನತ ವರ್ಗವಾದಂಥ ಬಾಲರಹಿತ ನರಾಂತಕ ಮಾನವನನ್ನು ಒಮಿನಿಡ್ ಅಂತ ಕರೀತಾರೆ. ಇವನನ್ನು ಪ್ರಥಮ ಮಾನವ ಅಂತ ಕೂಡ ಪರಿಗಣನೆ ಮಾಡ್ತಾರೆ. ಪೂರ್ವ ಆಫ್ರಿಕಾ ಪ್ರದೇಶದಲ್ಲಿ ಈ ಬಗೆಯ ಅಸ್ಥಿಪಂಜರಗಳು ಕೂಡ ಕಂಡುಬಂದಿವೆ. ಇದರ ಕಾಲ ಸುಮಾರು 5.6 ಮಿಲಿಯನ್ ವರ್ಷಗಳಷ್ಟು ಹಿಂದಿನದೆಂದು ಪರಿಗಣನೆ ಮಾಡಲಾಗಿದೆ. ಒಮಿನಿಡ್ ಮಾನವನಲ್ಲಿ ಬುದ್ಧಿಶಕ್ತಿ ಬೆಳವಣಿಗೆಯನ್ನು ಗುರುತಿಸಲಾಯಿತು. ಅವನ ಚಟುವಟಿಕೆಯನ್ನು ಕೂಡ ಗುರುತಿಸಬಹುದಾಗಿದೆ. ಮುಖ್ಯವಾಗಿ ಇಂಗ್ಲೆಂಡಿನ ಬಾಕ್ಸ್ ಗ್ರೋವಾ, ಜರ್ಮನಿಯ ಸ್ಕೋಪ್ರಾ ನಿಂಜನ್ ಎನ್ನುವಂಥ ಪ್ರದೇಶದಲ್ಲಿ ಈ ಒಮಿನಿಡ್ ಮಾನವ ಕಂಡು ಬಂದಿದ್ದನ್ನು ಗಮನಿಸ್ಬೋದು. ಹಾಗೆ ಆಫ್ರಿಕಾದಿಂದ ಹೊರಭಾಗಗಳಲ್ಲಿ ಕಂಡುಬಂದಿರುವ ಪಳಿವಳಿಕೆಗಳು ಸುಮಾರು 1.8 ಮಿಲಿಯನ್ ವರ್ಷಗಳಷ್ಟು ಹಿಂದಿನವಾಗಿವೆ. ಅಂದರೆ ಅದನಂತರವಾಗಿ ಒಮಿನಿಡ್ಸ್ ಗುಂಪಿಗೆ ಸೇರಿದ ಮತ್ತೊಂದು ಪ್ರಭೇದ ಓಮೋ, ಅಂದರೆ ಮಾನವ ಅಂತ ಅರ್ಥ ಕೊಡುವಂಥ ಓಮೋ ಅನ್ನುವಂಥದ್ದು ಕೂಡ ಇಲ್ಲಿ ಸಿಕ್ತು ಅನ್ನೋದನ್ನು ಗಮನಿಸ್ಬೋದು. ಮುಖ್ಯವಾಗಿ ಈ ಓಮೋಗಳನ್ನು 3 ಪ್ರಮುಖ ಭಾಗಗಳಾಗಿ ವರ್ಗೀಕರಣ ಕೂಡ ಮಾಡ್ತಾರೆ. ಅಂದರೆ ಅವುಗಳ ಗುಣಲಕ್ಷಣಗಳನ್ನು ಆಧರಿಸಿ ವಿವಿಧ ಹೆಸರುಗಳಿಂದ ಅವುಗಳನ್ನು ಕರೆಯಲಾಗ್ತದ ಅಂತ. ಯಾವ್ಯಾವು ಅಂತಂದರೆ ಓಮೋ ಅಬಿಲೆಸ್, ಅಂದರೆ ಇವನು ಉಪಕರಣ ಸಿದ್ಧಗೊಳಿಸಿಕೊಳ್ಳಬಲ್ಲವನಾಗಿದ್ದ. ಓಮೋ ಎರೆಕ್ಟಸ್, ನೆಟ್ಟಗೆ ನಿಲ್ಲಬಲ್ಲವನಾಗಿದ್ದ. ಓಮೋ ಸಫಿಯನ್ಸ್, ಆಲೋಚನಾ ಸಾಮರ್ಥ್ಯ ಉಳ್ಳವನಾಗಿದ್ದ ಅಂತ. ಅಂದರೆ ಓಮೋ ಪ್ರಭೇದಗಳಲ್ಲಿ ಇರತಕ್ಕಂಥ ಡಿವೈಡ್ ಅಂತ ಕೂಡ ನಾವಿಲ್ಲಿ ಗಮನಿಸ್ಬೋದು. ಇದು ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಒಂದು ಆಸ್ಟ್ರಲೋಪಿಥೆಕಸ್ನಲ್ಲಿ ಬರ್ತಕ್ಕಂಥ ಒಂದು 3 ಪ್ರಮುಖವಾದಂಥ ಮನುಷ್ಯನ ಬೆಳವಣಿಗೆಯ ಹಂತದ ಭಾಗಗಳು. ಇನ್ನು ಮೂರನೇದು ಓಮೋ ಎರೆಕ್ಟಸ್ ಅಂತ ಕರಿತೀವಿ. ಸುಮಾರು 1.5 ಮಿಲಿಯನ್ ವರ್ಷಗಳ ಹಿಂದೆ ಕಂಡುಬಂದಂಥ ಮಾನವನ ಪ್ರಭೇದಗಳಲ್ಲಿ ಒಂದು. ಇದು 3ನೇ ಗುಂಪಿಗೆ ಅಥವಾ ಸಿ ಗುಂಪಿಗೆ ಸೇರಿದಂಥ ಮಾನವ ಓಮೋ ಎರೆಕ್ಟಸ್ ಅಂತೇಳಿ ಗುರುತಿಸಿಕೊಂಡಿದೆ. ಇದು ಏನು ಲಕ್ಷಣ ಅಂತ ಬಂದಾಗ ಇವನು ನೆಟ್ಟಗೆ ನಿಲ್ಲಬಲ್ಲವನು,
ವಿಶಾಲವಾದಂಥ ಮೆದುಳುಳ್ಳವನು ಹಾಗೂ ದ್ವಿಪಾದಿ ಆಗಿದ್ದ, ನಡೆಯಬಲ್ಲವನು ಆಗಿದ್ದ. ಹೋಮೋ ಹ್ಯಾಬಿಲಿಸ್ನಿಂದ ರೂಪಿತಗೊಂಡು ಮುಂದಿನ ಒಂದು ವಿಕಾಸದಲ್ಲಿ ಮುಂದುವರೆದಿದ್ದ. 1.5 ಮಿಲಿಯನ್ ವರ್ಷಗಳ ಹಿಂದಕ್ಕೆ ಈತ ಇದ್ದಂಥ ಒಂದು ಅವಧಿಯನ್ನು ನಿಗದಿಗೊಳಿಸಲಾಗ್ತದೆ. ಜೊತೆಗೆ ಇವನ ಮೆದುಳು ಸುಮಾರು 600 ಸೆಂಟಿಮೀಟರ್ ಗಾತ್ರ ಇತ್ತು. ಇದು ಚಿಂಪಾಂಜಿ ಮೆದುಳಿಗಿನ್ನ ಸ್ವಲ್ಪ ದಪ್ಪವಾಗಿತ್ತು ಅಂತ ನೋಡ್ತೀವಿ. ಯಾಕಂತಂದರೆ ಮೆದುಳಿನ ವಿಕಾಸವೇ ಮನುಷ್ಯನ ಜೀವನದ ಆಲೋಚನೆಯ ಒಂದು ಬದಲಾವಣೆಗೆ ಕಾರಣ ಆಯಿತು ಅಂತ ಕೂಡ ಗಮನಿಸ್ಬೋದು. ಇವತ್ತು ಆಧುನಿಕ ಮಾನವನ ಮೆದುಳಿನ ಗಾತ್ರ 1400 cc ಇದೆ. ಹಾಗಾಗಿ ಅವತ್ತು ಈತನಿಗೆ ಮುಖ್ಯವಾಗಿ ಏನಪ್ಪ ಅಂದರೆ 600 ಸೆಂಟಿಮೀಟರ್ ಗಾತ್ರ ಇತ್ತು ಅಂತ ಕೂಡ ನೋಡ್ತೀವಿ. ಇದೇ ಗುಂಪಿಗೆ ಸೇರಿದವರು ಜಾವ ಮಾನವ ಮತ್ತು ಪಿಕಿಂಗ್ ಮಾನವ ಅಂತ ಕೂಡ ಸುಮಾರು ಮಾನವರು ಬರ್ತಾರೆ. ಈ ಹೋಮೋ ಎರೆಕ್ಟಸ್ ಆದಿ ಮಾನವ ವಿಕಾಸಗೊಳ್ಳುತ್ತಾ ಮುಂದೆ ಹೋಮೋ ಸಫಿಯನ್ಸ್ ಎಂಬ ಬೇರೊಂದು ಗುಂಪಿಗಿನ ವಿಕಾಸಕ್ಕೆ ಕಾರಣ ಆಗ್ತಾನೆ. ಮುಖ್ಯವಾಗಿ ವಿಸ್ತಾರವಾದ ಮೆದುಳು, ಬುದ್ಧಿಶಕ್ತಿ ಹೊಂದಿದ್ದ ಅನ್ನೋದು ಕೂಡ ಅಂಗಶಾಸ್ತ್ರ ತಜ್ಞರ ಅಭಿಮತವಾಗಿರುವುದನ್ನು ಗಮನಿಸ್ಬೋದು. ಬುದ್ಧಿಶಕ್ತಿ ಅಲ್ಲದೆ ದೈಹಿಕ ಬದಲಾವಣೆಗಳನ್ನು ಕೂಡ ಹೊಂದಲಾರಂಭಿಸಿದ. ಇವನು ಭೂಮಿಯ ಮೇಲೆ ನಿರಾಯಾಸವಾಗಿ ಓಡಬಲ್ಲವ ನಾಯದ ಅನ್ನೋದು ಕೂಡ ನೋಡಬೇಕು. ಯಾಕಂದರೆ ಅಲ್ಲಿವರೆಗೂ ಆತ ಗಿಡದಲ್ಲಿ ಬದುಕ್ತಿದ್ನ, ಅದು ಬದಲಾಗಿ ಏನಪ್ಪ ಅಂತಂದರೆ ನಿರಾಯಾಸವಾಗಿ ಓಡುವುದಕ್ಕೂ ಕೂಡ ಈತ ಶುರು ಮಾಡ್ದ. ಹಾಗೆ ಏನಪ್ಪ ಅಂದ್ರೆ ಕೈಯನ್ನು ಬಳಸೋದಕ್ಕೆ ಶುರು ಮಾಡ್ದ, ಇಡಿಯನ್ನು ಬಳಸೋದಕ್ಕೆ ಶುರು ಮಾಡ್ದ. ಈ ರೀತಿಯಾಗಿ ಆತನಲ್ಲಿ ಹಲವಾರು ಬದಲಾವಣೆಗಳು ಬಂತು ಅಂತ ಕೂಡ ಗಮನಿಸ್ಬೋದು. ಸುಮಾರು 2.5 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಬಹುಭಾಗಗಳು ಹಿಮಾವೃತಗೊಳ್ಳಲಾಗಿ ಹವಾಮಾನ ಮತ್ತು ಸಸ್ಯ ಸಂಕುಲಗಳ ಬೆಳವಣಿಗೆಯಲ್ಲಿ ಮಹಾನ್ ಬದಲಾವಣೆ ಉಂಟಾಯಿತು. ಇಲ್ಲಿ ಮುಖ್ಯವಾಗಿ ಉಷ್ಣಾಂಶ ಇಳಿಮುಖವಾಗಿ ಮಳೆ ಪ್ರಮಾಣ ಕೂಡ ಕಡಿಮೆ ಆಯಿತು. ಆಗ ಅರಣ್ಯಗಳು ಕ್ಷೀಣಿಸಿದಂತೆ ಮಾನವ ಅವುಗಳ ಅವಲಂಬನೆಯಿಂದ ಹೊರಬರಬೇಕಾಯಿತು. ಅಂದರೆ ಆರಂಭದಲ್ಲಿ ಕೇವಲ ಕಾಡನ್ನೇ ನಂಬಿ ಬರ್ತಕ್ಕಂಥ ಮಾನವ ಈ ಒಂದು ವಾತಾವರಣದ ಬದಲಾವಣೆಯಿಂದ ಆತ ಅನಿವಾರ್ಯವಾಗಿ ಏನಪ್ಪ ಅಂತಂದರೆ ಬೇರೆ ರೀತಿಯ ಅವಲಂಬನೆಗೆ ಬರಬೇಕಾಯಿತು ಅಂತ. ಅಂದರೆ ಅರಣ್ಯ ಪ್ರದೇಶಗಳು ಹುಲ್ಲುಗಾವಲುಗಳಾಗಿ ಕುರ್ಚಲು ಕಾಡುಗಳಾಗಿ ಬದಲಾಗಿದ್ದರಿಂದ ಈತ ತನ್ನ ಬದುಕನ್ನು ನಂತರ ಒಣ ಹವೆಯ ಹೊಸ ವಾತಾವರಣಕ್ಕೆ ಒಗ್ಗುವ ಮಾನವನಾಗಿ ಬದಲಾಗಬೇಕಾದಂಥ ಒಂದು ಸಂದರ್ಭ ಕೂಡ ಬಂತು. ಆ ಒಂದು ಗುಂಪೆ ಹೋಮೋ ಸೆಫಿಯನ್ಸ್ ಗುಂಪು ಅಂತ ಕೂಡ ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಈ ಒಂದು ವಿಕಾಸ ಹಂತದ ಕೊನೆಯ ಹಂತ ಅಥವಾ ಸಂಪೂರ್ಣ ಮಾನವನ ಹಂತ ಅಂತ ಬಂದರೆ ಅದು ಹೋಮೋ ಸಫಿಯನ್ಸ್ ಅಂತ ಕರಿತೀವಿ. ಇದನ್ನು 4ನೇ ಗುಂಪಿಗೆ ಸೇರಿದ ಒಂದು ಮಾನವನ ಪ್ರಭೇದ ಅಂತ. ಮಾತನಾಡಬಲ್ಲವ ಮತ್ತು ಸ್ವತಂತ್ರವಾಗಿ ಯೋಚಿಸಬಲ್ಲವ, ಇವನು ಬುದ್ಧಿ ಬೆಳವಣಿಗೆಯ ಮೆದುಳುಳ್ಳವ ಹಾಗೂ ಉಪಕರಣ ಸಿದ್ಧಗೊಳಿಸಿಕೊಳ್ಳಬಲ್ಲ ಇಂದಿನ ಮಾನವನಾಗಿದ್ದಾನೆ. ಇದು ಮಾನವನ ವಿಕಾಸದ ಕೊನೆಯ ಹಂತ ಅಂತ ಕೂಡ ನಾವಿಲ್ಲಿ ಗಮನಿಸ್ಬೋದು. ಹೋಮೋ ಸಫಿಯನ್ಸ್ ಮಾನವ ಪ್ರಭೇದದಲ್ಲಿ ಕಂಡುಬರುವ ಪ್ರಥಮ ಮಾನವನೇ ನಿಯಾಂಡರ್ತಲ್ ಮನುಷ್ಯ. ಅಂದರೆ ನಡೆದಾಡಲು ಆರಂಭಿಸಿದ ಮೇಲೆ ಕೈಗಳು ಮುಕ್ತವಾಗಿ ಸಾಮಗ್ರಿ ಹಾಗೂ ಮಕ್ಕಳನ್ನು ಹಿಡಿದು ಸಾಗಲು ಅನುವಾಗುವ ರೀತಿಯಲ್ಲಿ ಈತನ ಒಂದು ವಿಕಾಸ ಆಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಅಂತ. ಜೊತೆಗೆ ಈ ಮಾನವನಲ್ಲಿ ಹಲವಾರು ಪ್ರಭೇದಗಳು ಕೂಡ ಬರ್ತವೆ. ಇಲ್ಲಿ ಮುಖ್ಯವಾಗಿ ಮಾನವನ ಇತಿಹಾಸದಲ್ಲಿ ಅತ್ಯಂತ ದೀರ್ಘಕಾಲವನ್ನು ಪುರಾತನ ಶಿಲಾಯುಗ ಅಂತ ಕರಿತೀವಿ. ಅವನ ಆರಂಭದ ಇತಿಹಾಸ ಅಸ್ಪಷ್ಟವಾಗಿದ್ದರೂ ಕೂಡ ನಾಗರಿಕ ಜೀವನಕ್ಕೆ ಪಾದಾರ್ಪಣೆ ಮಾಡುವ ಮುನ್ನ ಅವನು ಶಿಲೆಗಳನ್ನೇ ಬಹುತೇಕ ಅವಲಂಬಿಸಿದ್ದ. ಆ ಒಂದು ಶಿಲಾಯುಗದ ಸಂದರ್ಭದಲ್ಲಿನ ಕಾಲಘಟ್ಟದಲ್ಲಿ ಹಲವಾರು ಪ್ರಭೇದಗಳನ್ನು ನಾವು ಇಲ್ಲಿ ಅಧ್ಯಯನದ ವಸ್ತುಗಳಾಗಿ ತೆಗೆದುಕೊಳ್ಳಬಹುದು. ಮೊದಲನೇದ್ದು ಕಪಿಮಾನವ ಅಂತ, ಸೌತ್ ಆಫ್ರಿಕನ್ ಹ್ಯಾಪ್ ಮ್ಯಾನ್ ಅಂತ ಕರೀತಾರೆ. ಈತನ ಮೂಲ ದಕ್ಷಿಣ ಆಫ್ರಿಕಾ ಅಂತ. ಈ ಮಾನವನು ಆಸ್ಟ್ರೋಪಿಥೆಕಸ್ ಮಾನವರಂತ ಕೂಡ ಹೆಸರನ್ನು ಗುರುತಿಸಿದ್ದಾರೆ. 1 ಮಿಲಿಯನ್ ವರ್ಷಗಳಷ್ಟು ಹಿಂದಕ್ಕೆ ಈ ಮನುಷ್ಯ ಇದ್ದರು ಅನ್ನೋದನ್ನು ಗಮನಿಸ್ಬೋದು. ಹಾಗೆ ಜಾವ ಮಾನವ ಅಂಥೇಳಿ ಆಗ್ನೇಯ ಏಷ್ಯಾದಲ್ಲಿ ಕಂಡುಬರತಕ್ಕಂಥ ಒಂದು ಪ್ರಭೇದ. 1891ರಲ್ಲಿ ದೊರೆತಿರುವ ಅಸ್ಥಿಪಂಜರ ಮತ್ತು ತಲೆಬುರುಡೆಗಳ ಅಧ್ಯಯನ ಮತ್ತು ಅವನ ಕಾಲವನ್ನು ಅಂದಾಜು ಮಾಡಲಾಗಿದೆ. ಸುಮಾರು 5 ಲಕ್ಷ ವರ್ಷಗಳ ಹಿಂದೆ ಈ ಮಾನವ ಇದ್ದ ಅಂತ ಕೂಡ. ಈತ 165 ಸೆಂಟಿಮೀಟರ್ ಎತ್ತರ ಉಳ್ಳವನಾಗಿದ್ದ, ಬಗ್ಗಿ ನಡೆಯಬಲ್ಲವನಾಗಿದ್ದ ಮತ್ತು ಆತನ ಮೆದುಳು ಸಣ್ಣ ಗಾತ್ರದಾಗಿತ್ತು. ಬಹುಶಃ ಅವನನ್ನು ಅರ್ಧ ಮಂಗ ಅರ್ಧ ಮಾನವಾಕೃತಿಯ ಮಾನವ ಅಂತ ಕೂಡ ಕರೀತಾರೆ. ಇನ್ನು ಪಿಕಿಂಗ್ ಮಾನವ ಅಂತಂದರೆ ಚೀನಾದಲ್ಲಿ ಕಂಡು ಬಂದಂಥ ಮಾನವ. ಇವನು ಕೂಡ ನೆಟ್ಟಗೆ ನಿಲ್ಲಬಲ್ಲ ಅಂತ ಮಾನವನಾಗಿದ್ದ. ಗುಹೆಗಳಲ್ಲಿ ಆಶ್ರಯ ಪಡೆದಿದ್ದು ಕಂಡುಬಂದಿದೆ. ಬೇಟೆ ಆಡುವ ಕಲೆ ರೂಢಿಸಿಕೊಂಡಿದ್ದ. ಇವನಿಗೆ ಕುದುರೆ, ಆನೆ, ತೋಳ, ಒಂಟೆಗಳ ಪರಿಚಯ ಕೂಡ ಇತ್ತು. ಇವನು ಮಾಂಸಾಹಾರಿ ಕೂಡ ಆಗಿದ್ದ ಅಂತ ಕೂಡ ಇಲ್ಲಿ ಗಮನಿಸ್ಬೋದು. ನೆಕ್ಸ್ಟು ಹಿಡಲ್ಬರ್ಗ್ ಮಾನವ ಅಂತ ಬರ್ತಾನೆ. ಜರ್ಮನಿಯ
ಒಂದು ಪ್ರದೇಶದಲ್ಲಿ ಹಿಡಲ್ಬರ್ಗ್ ಅಂತ ಬರ್ತದೆ. ಇಲ್ಲಿ ದೊರೆತಂಥ ಪಳುವಳಿಕೆ ಹಾಗೂ ಅಸ್ಥಿಪಂಜರಗಳು ಅಲ್ಲಿ ಪುರಾತನ ಮಾನವನ ಬಗ್ಗೆ ಮಾಹಿತಿ ನೀಡುತ್ತವೆ. ಅವನು ಹಿಡಲ್ಬರ್ಗ್ ಮಾನವ ಅಂಥೇಳಿ ಕರಿತೀವಿ. ಇವನು ಕಾಲು ಮಿಲಿಯನ್ ವರ್ಷಗಳ ಹಿಂದೆ ಇದ್ದ ಅನ್ನುವುದನ್ನು ಗಮನಿಸ್ಬೋದು. ಹುಲಿ ಮೊದಲಾದ ವನ್ಯ ಮೃಗಗಳ ಪರಿಚಯ ಇವನಿಗಿತ್ತು ಅಂಥೇಳಿ ಮಾಹಿತಿ ಸಿಗ್ತದ ಅಂತ. ಹಾಗೆ ಪಿಲ್ಟ್ ಡೌನ್ ಮಾನವ ಅಂತ ಬರ್ತಾನೆ. ಇಂಗ್ಲೆಂಡಿನ ಪಿಲ್ಟ್ ಡೌನ್ ಎಂಬಲ್ಲಿ ದೊರೆತಂಥ ಮಾನವ ಪಳುವಳಿಕೆ ಹಾಗೂ ಅವಶೇಷಗಳು ಜಾವ ಮಾನವನಿಗಿಂತಲೂ ಕೂಡ ದೊಡ್ಡದಾದ ಮೆದುಳನ್ನು ಹೊಂದಿದ್ವು ಅಂತ ಕೂಡ ಗಮನಿಸ್ಬೋದು. ಹಾಗೆ ನಿಯಾಂದರ್ತಲ್ ಮಾನವ ಜರ್ಮನಿಯಲ್ಲಿ ಪತ್ತೆ ಮಾಡಿದಂಥ ಒಂದು ತಲೆಬುರುಡೆ ಇದು. ಜೊಹಾನ್ ಕಾರ್ಲ್ ಫುಲ್ ರಾಟ್ ಅನ್ನುವಂಥವರು ಈ ಒಂದು ಪಳುವಳಿಕೆಯನ್ನು ಪತ್ತೆ ಮಾಡ್ತಾರೆ. ಮುಖ್ಯವಾಗಿ ಪ್ರಾಣಿಗಳ ಚರ್ಮ ಬಳಸಿ ಚಳಿಯಿಂದ ರಕ್ಷಣೆ ಪಡೆಯುವ ರೀತಿಯಲ್ಲಿ ಈತ ಉಡುಪನ್ನು ಉಟ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ದ ಅನ್ನೋದು ಕೂಡ ಗಮನಿಸ್ಬೋದು. ಅಂದರೆ ಮನುಷ್ಯನ ವಿಕಾಸದಲ್ಲಿ ಅತ್ಯಂತ ಪ್ರಮುಖವಾದಂಥ ಹಂತವನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಯಾವುದಪ್ಪ ಅಂದರೆ ನಿಯಾಂಡರ್ತಲ್ ಮಾನವನ ಸಂದರ್ಭದಲ್ಲಿ. ಕೊನೆಯದಾಗಿ ಕ್ರೋಮಾಗ್ನನ್ ಮಾನವ ಅಂತ ಫ್ರಾನ್ಸ್ ದೇಶದಲ್ಲಿ ಕಂಡುಬರತಕ್ಕಂಥ ಒಂದು ಮಾನವನ ಮೂಲ ಇದು. ಫ್ರಾನ್ಸಿನ ಕ್ರೋಮಾಗ್ನಲ್ಲಿ ಈ ಮಾನವನ ಅಸ್ಥಿಪಂಜರಗಳು ದೊರೆತಿರುವುದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹಾಗೆ ಭಾರತ ಅಂತ ಬಂದಾಗ ಇಲ್ಲೂ ಕೂಡ ಈತನ ಒಂದಿಷ್ಟು ಕುರುಗಳು ಸಿಕ್ಕಿವೆ. ಮುಖ್ಯವಾಗಿ ಏನಪ್ಪ, ಕುಡ್ಡಪ್ಪ ಮತ್ತು ತಂಜಾವೂರು, ಕರ್ನೂಲು, ಗುಂಟೂರು, ಕೊಲ್ಲಾಪುರ, ಬೆಳಗಾವಿ. ಹಾಗೆ ಉತ್ತರ ಭಾರತ ಅಂತ ಬಂದಾಗ ಬಂಗಾಳ, ಬಿಹಾರ, ಒರಿಸ್ಸಾ, ಮಧ್ಯಪ್ರದೇಶಗಳಲ್ಲೂ ಕೂಡ ಈ ಒಂದು ಮನುಷ್ಯನ ಪ್ರಭೇದಗಳನ್ನು ಕಂಡು ಬಂದಿದ್ದನ್ನು ಗಮನಿಸ್ಬೋದು ಅಂತ. ಮುಖ್ಯವಾಗಿ ಬೆಂಕಿ, ಹಾಗೆ ಏನಪ್ಪ ಅಂದರೆ ಸಜ್ಞೆ ಮಿಶ್ರಿತ ಮಾತುಗಾರಿಕೆ, ಮರದ ತೊಗಟೆ ಮತ್ತು ಚರ್ಮದ ಉಡುಪು, ಎಲುಬು, ಮೂಳೆಗಳ ಬಳಕೆ, ವರ್ಣಚಿತ್ರ ರಚನೆ ಅವನ ಮುಂದಿನ ಬೆಳವಣಿಗೆಯ ಅಡಿಗಲ್ಲುಗಳಾದವು. ಇಲ್ಲಿಂದ ಏನು ನಾವು ನಾಗರಿಕ ಮಾನವ ಅಂತ ಕರಿತೀವಿ ಅಥವಾ ಸುಸಂಸ್ಕೃತ ಮಾನವ ಅಂತ ಕರಿತೀವಿ, ಆತನ ಒಂದು ವಿಕಾಸ ಹಂತ ಹಂತವಾಗಿ ಆಯಿತು ಅನ್ನೋದು ಕೂಡ ನಾವಿಲ್ಲಿ ಗಮನಿಸ್ಬೋದು. ಒಟ್ಟಾರೆಯಾಗಿ ಏನಪ್ಪ ಅಂದರೆ ಮಾನವನ ವಿಕಾಸದ ಸಂದರ್ಭದಲ್ಲಿ ಮಾನವನ ಒಂದು ಭೌತಿಕ ಬೆಳವಣಿಗೆ ಅನ್ನುವಂಥದ್ದು ನಿಸರ್ಗದೊಂದಿಗೆ ಆಯಿತು. ಆ ನಿಸರ್ಗದ ಬದಲಾವಣೆಯೊಂದಿಗೆ ಮನುಷ್ಯನ ವಿಕಾಸವೂ ಕೂಡ ಆಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಒಟ್ಟಾರೆಯಾಗಿ ಈ ಒಂದು ವಿಡಿಯೋದಲ್ಲಿ ಮಾನವನ ಭೌತಿಕ ಬೆಳವಣಿಗೆ ಮತ್ತು ಮಾನವ ಪ್ರಭೇದಗಳ ಒಂದು ಸಂಕ್ಷಿಪ್ತ ನೋಟವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚು ಇಂತಹ ವಿಡಿಯೋಗಳು ನಿಮ್ಮ ಮುಂದೆ ಬರುವುದಕ್ಕೆ ಅವಕಾಶ ಮಾಡಿಕೊಡಿ. ಧನ್ಯವಾದಗಳು.